ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. 2 ಡೇಸ್ ಕಂಟಿನ್ಯೂ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ರೇಷನ್ ರಾಗಿ ಕೊಟ್ಟಿದ್ರಲ್ಲ, ಅದನ್ನು ನಮ್ಮತ್ತೆ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ರಾಗಿ ಸ್ವಲ್ಪ ಚೆನ್ನಾಗಿತ್ತು, ಹಾಗಾಗಿ ಮನೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಯೂಸ್ ಮಾಡ್ಕೊತಾ ಇದ್ದೀವಿ. ಅಂದರೆ ಜಾಸ್ತಿ ಅಂದರೆ ಕಲ್ಗಳು ಆ ಥರ ಇರಲಿಲ್ಲ, ಅದಕ್ಕೆ ಮನೆಗೆ ಯೂಸ್ ಮಾಡ್ಕೊತಾ ಇದ್ದೀವಿ. ಅಂದರೆ ಸೋನಿಗೆ ಮತ್ತು ಲಸುಗೆ ಇಬ್ಬರಿಗೂ ಕೂಡ ಗೀ ರೋಸ್ಟ್ನ ಮಾಡಿಕೊಡ್ತಾ ಇದ್ದಾಳೆ ನನ್ನ ತಂಗಿ. ಅಂದರೆ ಅವಳು 2 ದಿವಸ ಇದ್ದಿದ್ದಕ್ಕೆ ಫುಲ್ ಸ್ವಲ್ಪನಾದರೂ ಸಪೋರ್ಟ್ ಆಯಿತು ನನಗೆ. ಅಂದರೆ ಕೆಲಸ ಕೂಡ ಅರ್ಧ ಅವಳು ಕೂಡ ಶೇರ್ ಮಾಡ್ಕೊಂಡು ಮಾಡಿಕೊಟ್ಟಿದ್ದು. ಅಂದರೆ ಅಡುಗೆ ಮಾಡಿದ್ರೆ ಅವಳೊಂದು ಕೆಲಸ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದು. ಅವಳೇ ಗೀ ರೋಸ್ಟ್ನ ಮಾಡಿಕೊಡ್ತಾಯಿದ್ಲು, ಹಾಗೆ ನಾನು ಬೇರೆ ಕೆಲಸದಲ್ಲಿ ಮಾಡ್ಕೊತಾ ಇದ್ದೆ. ಹಾಗೆ ಬಂದು ನೋಡಿದೆ, ಗೀ ರೋಸ್ಟ್ನ ಮಾಡಿಕೊಡ್ತಾಯಿದ್ರು ಇಬ್ರಿಗೂ ಕೂಡ, ಲಸು ಮತ್ತು ಸೋನಿಗೆ ಅಂತ. ಅಂದರೆ ಇದು ಅಂಗಡಿಯಿಂದ ತಂದಿರೋ ತುಪ್ಪ ಅಲ್ವಾ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕು ಅಂದಿದ್ದೆ. ಅದಕ್ಕೆ ಸ್ವಲ್ಪನೇ ಹಾಕಿ ಗೀ ರೋಸ್ಟ್ನ ಮಾಡಿಕೊಡ್ತಾ ಇದ್ದಾಳೆ ನೋಡಿ. ಇವಾಗ ಸ್ವಲ್ಪನೇ ಹಾಕ್ತಾ ಇದ್ದಾಳೆ, ಅಂದರೆ ನೆಗಡಿ ಕೆಮ್ಮು ಆಗುತ್ತೆ ಅಂಗಡಿದು ಅಂದ್ಬಿಟ್ಟು ಸ್ವಲ್ಪ ಕಮ್ಮಿನೇ ಹಾಕು ಅಂದಿದ್ನಲ್ಲ, ಅದಕ್ಕೆ ಕಮ್ಮಿನೇ ಹಾಕಿದ್ದಾಳೆ ನೋಡಿ. ಗೀ ರೋಸ್ಟ್ ಕೂಡ ಆಯಿತು, ಬ್ರೆಡ್ ರೋಸ್ಟ್. ಹಾಗೆ ನಮ್ಮ ಅತ್ತೆ ಇಲ್ಲಿ ರಾಗಿ ಇನ್ನೂ ಕ್ಲೀನ್ ಮಾಡ್ತಾಯಿದ್ರು, ಸ್ವಲ್ಪ ಕಲ್ಲುಗಳಿರುತ್ತೆ ಅಂತ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು. ನಮ್ಮ ಮಾವ ಅವರು ದಾಳಿಂಬೆ ಹಣ್ಣನ್ನು ಕಿತ್ಕೊಂಬಂದಿದ್ರು. ಅಂದರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಗಿಡ, ಅಂದರೆ ಅಲ್ಲೇ ತಾನೇ ಕೆಲ್ಸಕ್ಕೆ ಹೋಗೋದು, ಅಲ್ಲಿ ಗಿಡ ಹತ್ರ ಇತ್ತಲ್ಲ, ಅವ್ರು ಹೇಳಿದ್ರಂತೆ ಕಿತ್ಕೊಂಡು ಹೋಗ್ರಿ ಮಕ್ಕಳಿಗೆ ಅಂತ. ಹಾಗೆ ನಮ್ಮ ಮಾವ ಕಿತ್ಕೊಂಡು ಬಂದಿದ್ರು. ಲಸು ನೋಡಿ, ಸೊ ಅಶ್ವಿನಿ ಕೇಳಕ್ಕೆ ಹೋದರೆ ಕೊಡ್ತಾನೇ ಇಲ್ಲ, ಕಿತ್ಕೊಂಡು ನಂದು ಅಂತ ಆ ಕಡೆ ಹೋದ. ಹಾಗೆ ಬೆಲ್ದ ಹಣ್ಣು ಅಂತ ಹೇಳ್ತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೆ ಕಾಮೆಂಟ್ ಮಾಡಿ ನೋಡಿ. ಅದನ್ನು ಎಲ್ಲ ದಾಳಿಂಬೆ ತಿಂತಿದ್ದೆ, ನಾನು ಬೆಲ್ದ ಹಣ್ಣು ತಿಂದೆ ಅಂತ. ಅಂದರೆ ನಂಗೆ ಅದು ತುಂಬಾ ಇಷ್ಟ, ಅದಕ್ಕಾಗಿ ಅದನ್ನು ತಿಂತಾಯಿದ್ದೆ. ಲಸು ನೋಡಿ ದಾಳಿಂಬೆ ಹಣ್ಣು ತಿಂತಾಯಿದ್ದೆ, ಬೆಲ್ದ ಹಣ್ಣು ಕೊಡೋಕೆ ಹೋದರೆ ಹುಳಿ ಅಂದ್ಬಿಟ್ಟು ತಿಂತಾನೇ ಇಲ್ಲ. ಸೋನಿ ಇಲ್ಲಿ ಲಸು ಆಟ ಆಡ್ತಿದ್ದಲ್ಲ, ನನ್ನ ತಂಗಿ ಹೋಗಿ ಸುಮ್ಮನೆ ಹೋಗಿ ರೇಗಿಸ್ತಿದ್ದು, ಚೇರ್ ಕೊಡು ಅಂತ. ನಾನು ವೀಡಿಯೋ ಮಾಡ್ತಿರೋದು ನೋಡಿ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಲ ಅವಳು ಕೂಡ. ಲಸು ನೋಡಿ ಹೆಂಗೆ ಆಟ ಆಡ್ತಾಯಿದ್ದಾನೆ, ಅಂದರೆ ಅವ್ಳನ್ನ ಯಾರ ಹತ್ರನೂ ಹೋಗಲ್ಲ. ನಾನು ಮತ್ತು ನನ್ನ ತಂಗಿ ಒಂದೇ ಥರ ಇದ್ದೀವಿ ಏನೋ ಅನ್ಸುತ್ತೆ ನನಗೂ ಕೂಡ. ಬೇರೆಯವರೆಲ್ಲ ಹಾಗೆ ಹೇಳ್ತಾರೆ. ನಾನು ಅಂದ್ಕೊಂಡು ಅವಳ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾನೆ. ಅದೇ ನಮ್ಮ ಅಪ್ಪ ಅಮ್ಮನ ಹತ್ರ ಅವ್ನು ಅಷ್ಟೊಂದು ಚೆನ್ನಾಗಿ ಹೋಗಲ್ಲ. ಸೋನಿ ಅಂತ ಎಲ್ಲರ ಹತ್ರನೂ ಹೋಗ್ತಾಳೆ, ಲಸು ಮಾತ್ರ ಫೇಸ್ ನೋಡಿ ಆಮೇಲೆ ಹೋಗ್ತಾನೆ. ಹಾಗೆ ಇಲ್ಲಿ ಬೋಂಡ ಮಾಡ್ಕೊಳ್ಳೋಣ ಅಂತ ಬೋಂಡ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಸೋಡಾ ಮತ್ತು ಉಪ್ಪು ಹಾಕ್ಕೊಂಡು ಇವಾಗ ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡಿದ್ರೆ ಚೆನ್ನಾಗಿ ಬೋಂಡ ಬರುತ್ತೆ, ಹಾಗಾಗಿ ಇಲ್ಲಿ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಅಂದರೆ ನನಗೂ ಕೂಡ ಒಬ್ಬರು ಆಂಟಿ ಹೇಳಿದರು, ಎಣ್ಣೆ ಕಾಯಿಸಿ ಬೋಂಡಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅವತ್ತಿಂದ ನಾನು ಕೂಡ ಅದೇ ಫಾಲೋ ಮಾಡ್ತೀನಿ. ಹಿಟ್ಟನ್ನ ನೋಡಿ, ಅದು ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡಿದ್ನಲ್ಲ, ಅದರಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಎಷ್ಟು ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡಕ್ಕೆ ಕಲಿಸ್ಕೊತಾ ಇದ್ದೀನಿ. ನನ್ನ ತಂಗಿ ತರಕಾರಿ ಮತ್ತು ಅಂದರೆ ಇಲ್ಲಿ ಹೀರೆಕಾಯಿ ಬಜ್ಜಿ ಮತ್ತು ಆಲೂಗೆಡ್ಡೆ ಬಜ್ಜಿ ಮಾಡೋಣ ಅಂತ ಅವಳಿಗೆ ಕಟ್ ಮಾಡೋಕ್ಕೆ ಹೇಳಿದ್ದೆ. ಅವಳು ಚಿಪ್ಸ್ ಮಾಡ್ತೀವಲ್ಲ, ಅದರಲ್ಲಿ ತುರಿದ್ಬಿಟ್ಟಿದ್ದಾಳೆ, ಫುಲ್ಲು ಸಣ್ಣ ಬಂದುಬಿಟ್ಟಿತ್ತು. ನಾನು ಹೇಳ್ತಿದ್ದೆ, ಏನು ಚಿಪ್ಸ್ ಮಾಡೋ ಥರ ಕಟ್ ಮಾಡಿದ್ಯಾ ಅಂದ್ಬಿಟ್ಟು. ಅದನ್ನೇ ರೇಗಿಸ್ತಿದ್ದೆ, ನೀನು ಅದನ್ನು ವೀಡಿಯೋ ಮಾಡ್ತಿದ್ಯಾ ಅಂತ ಬೈತಾನೆ ಇದ್ಲು ನೋಡಿ. ಇವಾಗ ಹಿಟ್ಟು ಕೂಡ ರೆಡಿ ಆಯಿತು. ಇವಾಗ ಬೋಂಡ ಮಾಡೋಣ ಅಂದ್ಬಿಟ್ಟು ಬೋಂಡನ ಮಾಡ್ಕೊತಾ ಇದ್ದೀನಿ. ಅಂದರೆ ಖಾರ ಇದ್ದರೆ ಲಸು ತಿನ್ನಲ್ಲ ಅಂದ್ಬಿಟ್ಟು ಅವನಿಗೋಸ್ಕರ ಅಂತ ಹೀರೆಕಾಯಿ ಬಜ್ಜಿ ಮತ್ತು ಮಾಡಿದ್ದೆ. ಹಾಗೆ ಎಲ್ಲರೂ ಕೂಡ ಊಟ ಮಾಡಿಕೊಂಡು, ಸಾಂಬಾರಿತ್ತಲ್ಲ, ಸ್ವಲ್ಪ ಸಾಂಬಾರಿತ್ತು, ಹಾಗಾಗಿ ಇವಾಗ ಮತ್ತೆ ಸಾಂಬಾರು ಮಾಡಬೇಕಾಗಿತ್ತು. ಅದೇ ಒಂದು ಇದಾಗುತ್ತೆ ಮನೆ ಹತ್ರ ನೋಡಿ. ಇವಾಗ ಬಜ್ಜಿ ಕೂಡ ಆಯಿತು. ಸಾಂಬಾರು ಇವಾಗ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಕಿವುಚನ ಹಸಿ ಗೊಜ್ಜು ಅಂದ್ಬಿಟ್ಟು ಇವಾಗ ಬೇಗ ಮಾಡ್ಕೊತಾ ಇದ್ವು. ಅಂದರೆ ನಾವು ಕೂಡ ಬೆಂಗಳೂರಿಗೆ ನನ್ನ ತಂಗಿ ಬಂದಿಲ್ಲಲ್ಲ ಕರ್ಕೊಂಡು ಹೋಗೋಕ್ಕೆ ಅಂತ, ಇವಾಗ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಬೇಗ ಅಡುಗೆನ ಮಾಡ್ಕೊತಾ ಇದ್ದೀವಿ. ಇವಾಗ ಬೋಂಡ ಕೂಡ ರೆಡಿ ಆಯ್ತು ನೋಡಿ. ಹಾಗೆ ನಮ್ಮತ್ತೆ ರಾಗಿ ಕ್ಲೀನ್ ಮಾಡಿ ಅವರೇ ಹೋಗಿ ಹಸಿಟ್ಟು ಹಾಕಿಸ್ಕೊಂಬಂದಿದ್ರು. ಅದನ್ನು ಕೂಡ ನನ್ನ ತಂಗಿ ಜರಡಿ ಹಿಡಿತಾಯಿದ್ಲು. ಇವಾಗ ಟೊಮೊಟೊ ಹಸಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಇತ್ತಲ್ಲ, ಎಣ್ಣೆನ ಎತ್ತಿಕ್ಕೋಬಿಟ್ಟೆ ಸ್ವಲ್ಪ. ಇವಾಗ ಅದೇ ಬಾಣಲಿಗೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಸುಟ್ಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟು, ನೀವು ಟ್ರೈ ಮಾಡಿ. ಹಾಗೆ ನನ್ನ ತಂಗಿ ಅದನ್ನು ಸುಟ್ಕೊತಾ ಇದ್ಲು, ನಾನು ಕೂಡ ಮುದ್ದೆ ಮಾಡ್ತಾಯಿದ್ದೆ. ಅವಳು ಬಂದಾಗಲಿಂದ ನನಗೆ ಅರ್ಧ ಕೆಲಸ ಅವಳು ಮಾಡಿದ್ರೆ ಅರ್ಧ ಕೆಲಸ ನಾನು ಮಾಡ್ತೀನಿ, ಅಷ್ಟೊಂದು ಸಪೋರ್ಟ್ ಮಾಡ್ತಾಳೆ ಅವಳು. ಇವಾಗ ಮುದ್ದೆ ಎಲ್ಲ ಮಾಡ್ಕೊತಾ ಇದ್ದೀನಿ. ರಾಗಿ ಚೆನ್ನಾಗಿತ್ತು ನೋಡಿ, ಸೊಸೈಟಿ ರಾಗಿ ತುಂಬಾ ಚೆನ್ನಾಗಿತ್ತು. ಅಂದರೆ ಅಷ್ಟೊಂದು ಕಲ್ಲುಗಳಿದ್ರೂ ಕೂಡ ಇನ್ನೂ ರಾಗಿ
ರೆಡ್ದಾಗಿರುತ್ತಲ್ಲ, ರೆಡ್ ಕಲರ್ ಆ ಥರ ಇತ್ತು. ಇವಾಗ ಟೊಮೊಟೊ ಹಸಿ ಗೊಜ್ಜಿಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕುಟ್ಕೊತಾ ಇದ್ದೀನಿ. ಮೇಲ್ಗಡೆ ಸಿಪ್ಪೆ ತೊಗೋಬೇಕು, ಆದರೆ ಅದು ನನ್ನ ತಂಗಿ ಸ್ವಲ್ಪ ಚೆನ್ನಾಗಿ ಹುರಿಬೇಕಾಗಿತ್ತು, ಸ್ವಲ್ಪ ಕಮ್ಮಿ ಹುರಿದ್ಬಿಟ್ಟಿದ್ಲು, ಅದಕ್ಕೆ ಸಿಪ್ಪೆ ಚೆನ್ನಾಗಿ ಬರಲಿಲ್ಲ. ಇವಾಗ ಕೊಬ್ಬರಿ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಕಿವಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಹಂಗೆ ಕೈಯಲ್ಲೂ ಕಿವಿಚ್ಕೋಬೋದು, ಆದರೆ ಇಲ್ಲಿ ಕವರಲ್ಲಿ ಕಿವಿಚ್ಕೊತಾ ಇದ್ದೀನಿ, ಯಾಕಂದರೆ ಅದು ಮೆಣಸಿನ್ಕಾಯಿ ಸ್ವಲ್ಪ ತುಂಬಾ ಖಾರ ಇರುತ್ತಲ್ಲ, ಹಾಗಾಗಿ ಕವರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಂದರೆ ನಮಗೆ ಖಾರ ಬೇಕು ಅಂದರೆ ಇನ್ನೂ ಮೆಣಸಿನ್ಕಾಯಿ ಒದಿದ್ನಲ್ಲ, ಅದನ್ನು ಪೂರ್ತಿ ಹಾಕಿರಲಿಲ್ಲ, ಅದನ್ನು ಬೇಕಾದರೆ ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೋದು. ಇವಾಗ ಸಾಕು ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಡಿದ್ದೀನಿ ಖಾರನ. ಆದರೆ ಜಾಸ್ತಿ ಹುರ್ಕೊಂಡ್ರೆ ಸೈಡಲ್ಲಿ ಇಟ್ಕೋಬೋದು, ಯಾಕಂದರೆ ಒಬ್ರಿಗೆ ಖಾರ ಅಂದರೆ ಇಷ್ಟ ಆಗುತ್ತೋ, ಒಬ್ಬೊಬ್ಬರಿಗೆ ತುಂಬ ಖಾರ ಇದ್ದರೂ ತಿನ್ನಲ್ವಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಜಜ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಜೀರಿಗೆನ, ಅದನ್ನು ಇವಾಗ ಹಾಕಿ ಚೆನ್ನಾಗಿ ಅಂದರೆ ಇದು ಮಾಡ್ಕೋಬೇಕು, ಕಿವಿಚ್ಕೋಬೇಕು. ನೋಡಿ ಇವಾಗ ರೆಡಿ ಆಯಿತು. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು ನಾವು. ತುಂಬಾ ಟೇಸ್ಟಿಯಾಗಿರುತ್ತೆ ಹಸಿ ಗೊಜ್ಜು ಅಂದರೆ ಅವಾಗೆಲ್ಲ ತುಂಬಾ ಮಾಡ್ತಿದ್ರು ನಮ್ಮ ಅಜ್ಜಿ ಕೊಟ್ಟಿರೋದು ಟೊಮೊಟೊ ಹಸಿ ಗೊಜ್ಜು ತುಂಬಾ ಟೇಸ್ಟ್ ಇರುತ್ತೆ, ಅಂದರೆ ಮುದ್ದೆಗಿಂತ ಅನ್ನಕ್ಕೆ ಜಾಸ್ತಿ ಚೆನ್ನಾಗಿರುತ್ತೆ. ಇವಾಗ ರೆಡಿ ಆಯ್ತು ನೋಡಿ. ಇವಾಗ ಎಲ್ಲರಿಗೂ ಕೂಡ ಊಟ ಹಾಕ್ಕೊಡ್ತಾಯಿದ್ದೀನಿ. ಅನ್ನಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಸಿ ಗೊಜ್ಜು ಮುದ್ದೆಗಿಂತ, ಹಾಗೆ ಮುದ್ದೆನ ಮಾಡ್ಕೊತಾ ಇದ್ದೀನಿ. ಇದು ಭಾನುವಾರದ ಬೆಳಗ್ಗಿನ ಲಾಗು, ಅಂದರೆ ಬೆಂಗಳೂರಿಗೆ ಹೋಗೋಣ ಅಂದರೆ ನಮ್ಮಮ್ಮವ್ರ ಮನೆಗೆ. ಇವಾಗ ಸೋನೆ ನೋಡಿ ರೆಡಿಯಾಗಿ ಬಂದವು. ಅಲ್ಲಿ ಸೋಮನಹಳ್ಳಿ ಗೇಟ್ ಹತ್ರ ಬಂದವು. ಯಾವುದೋ ಒಂದು ಆಟೋನೂ ಇರಲಿಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು ನಿಂತಿದ್ವು. ಇರಲಿಲ್ಲ ಅಂದರೆ ಎಕ್ಚಲಿಗೆ ಬಿಟ್ಬಿಡ್ತೀವಿ ಅಂತ ನಮ್ಮ ಚಿಕ್ಕ ಮಾವ ಮತ್ತು ನಮ್ಮ ಮನೆಯವರು ನಿಂತಿದ್ರು. ಲಸ್ಸು ನೋಡಿ ಬ್ಯಾಗ್ ಬಿಟ್ಟು ಈ ಕಡೆ ಬರ್ತಾ ಇರಲಿಲ್ಲ, ಎತ್ಕೊಂಡು ಎಲ್ಲೋದ್ರೂ ಬ್ಯಾಗ್ ಹತ್ರನೇ ಕುಂತಿದ್ದ. ಅಮ್ಮ ಬ್ಯಾಗ್ ಎತ್ಕೊಬಾ ಅಂತ. ಆಮೇಲೆ ಕೊನೆಗೊಂದು ಆಟೋ ಬಂತು. ಇವಾಗ ನಮ್ಮ ಮನೆಯವರು ಹೋದರು, ಬಾ ಅಂತ ಕರೆದಿದ್ದಕ್ಕೆ ಇನ್ನೇನು ಬರೋಕ್ಕಾಗಲ್ಲ, ನೆಕ್ಸ್ಟ್ ನೋಡೋಣ ಬರ್ತೀನಿ ಅಂದರು. ಇವಾಗ ಆಟೋದಲ್ಲಿ ಬರ್ತಾಯಿದ್ದೀವಿ, ಅಂದರೆ ಎಕ್ಚಲಿಗೆ ಬಂದವು. ಲಸ್ಸು ನೋಡಿ ಇಲ್ಲಿ ಬಂದು ಹೆಂಗೆ ಆಟ ಆಡ್ತಾಯಿದ್ದಾನೆ ಅಂದರೆ, ಅವ್ನು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ಆ ಕಡೆಯಿಂದ ಈ ಕಡೆ ಓಡಾಡೋದು. ಬಂದ ತಕ್ಷಣ ಅಂಗಡಿಗೆ ಹೋಗಿ ಬೇಕ್ರಿಗೆ ಹೋಗಿ 2 ಬಿಂಗೋ 2 ಡೈರಿ ಮಿಲ್ಕ್ ಎಲ್ಲ ತಂದರು. ಸೋನಿ ಕೊಟ್ಟಿಲ್ಲ ಅಂದಿದ್ದಕ್ಕೆ ಹೆಂಗೆ ಜಗಳಕ್ಕೆ ಹೋಗ್ತಾನೆ ಅಂದರೆ, ಸೋನಿ ಮೇಲೆ ನೋಡ್ಬೇಕು ಇವನು. ನೋಡಿ ಕೊಡೆ ಅಂತ ಕೇಳ್ತಾನೆ ಇದ್ದಾನೆ. ಸೋನಿ ಕೊಡ್ತೀರೋ ಅಂತ ಹೇಳಿದ್ರು ಕೂಡ ಸುಮ್ಮನೆ ನಿಂತಿಲ್ಲ. ಬಿಚ್ಕೊಡ್ತೀನಿ ಇರು ಅಂದರೂ ಕೂಡ ಕೇಳಲ್ಲ, ನಾನೇ ಬಿಚ್ಕೊತೀನಿ ಕೊಡು ಅಂತ ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ಲಸ್ಸು ನೋಡಿ 2 ಕುರ್ಕುರೆನೂ ಇಸ್ಕೊಂಡ್ಬಿಟ್ಟಿದ್ದಾನೆ ಸೋನಿಯಿಂದ. ಕೊಡೋ, ನಾನು ಅದು ಕೊಡ್ತೀನಿ ಅಂದರೂ ಕೂಡ ಅದನ್ನು ಕೊಡ್ತಾಯಿಲ್ಲ ಪ್ಯಾಕ್ನ. ಇಬ್ಬರು ಕೂಡ ಚೆನ್ನಾಗಿ ಆಟ ಆಡ್ತಾಯಿದ್ರು. ಅಷ್ಟ್ರಾಗಿ ಬಸ್ ಬಂತು. ಇವಾಗ ಬಸ್ಸಿಗೆ ಬಂದು ಕುಂತಿದ್ದೀವಿ ನೋಡಿ. ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ಅಲ್ಲಿ ಹಿಂದೆ ಸೀಟಲ್ಲಿ ಯಾರೋ ಅಣ್ಣಂದಿರು ಕುಂತಿದ್ರು. ಅವ್ರಿಗೆ ಹೋಗಿ ಪಾಪ ಮಾಮ ಅಂತ ಕರೀತಾ ಇದ್ದ. ಸುಮ್ಮನೆ ಕೂತ್ಕೊಳ್ಳೋ ಅಂತ ಎಷ್ಟು ಹೇಳಿದ್ರು ಕೂಡ ಕೂತ್ಕೊತಾನೇ ಇಲ್ಲ, ತೀಟೆ ಮಾಡ್ತಾನೆ ಇದ್ದ. ಪಾಪ ಅವರು ಅಂದರೆ ಹಿಂದೆ ಸೀಟಲ್ಲಿ, ಅಂದರೆ ಅದ್ರ ಹಿಂದೆ ಸೀಟಲ್ಲಿ ಒಂದು 3 ಜನ ಹುಡುಗಿರು ಕುಂತಿದ್ರು. ಅದನ್ನು ಅಕ್ಕ ಅಂದರೆ ಅಕ್ಕ ಬುಕ್ಕ ಕಕ್ಕ ಏನೇನು ಬೇಕು ಅದನ್ನೇ ಹೇಳ್ತಿದ್ದ. ಪಾಪ ಅವ್ರು ಒಂಚೂರು ಕೂಡ ಬೇಜಾರು ಮಾಡ್ಕೊಳ್ಳದೆ ಇವನ ಜೊತೆ ಆಟ ಆಡ್ತಾಯಿದ್ರು. 1 ನಿಮಿಷನೂ ಕೂಡ ಕೂತ್ಕೊಂಡಿಲ್ಲ, ಮನ್ಗುಸಕ್ಕೆ ಹೋದ್ರು ಕೂಡ ಮನಗ್ತಾನೆ ಇಲ್ಲ. ಇಬ್ಬರು ಆಟ ಆಡ್ತಾನೇ ಇದ್ದರು ನೋಡಿ, ಹೆಂಗೆ ಆಟ ಆಡ್ತಾಯಿದ್ದಾರೆ ಇಬ್ಬರು ಕೂಡ. ಇವಾಗ ಶಿರಾಗೆ ಬಂದು ಮತ್ತೆ ಒಂದು ಬಸ್ ಹತ್ತಬೇಕು. 2 ಅಂದರೆ ಹಳ್ಳಿ ನಮ್ಮೂರಿಂದ ಒಟ್ಟು ಒಂದು 3-4 ಬಸ್ ಹತ್ತಿ ಬರೋ ಅಷ್ಟ್ರಲ್ಲಿ ಸಾಕಾಗುತ್ತೆ. ಫಸ್ಟೆಲ್ಲ ಸ್ಟಾಪು ಅಂದರೆ ಬೆಂಗಳೂರಿಗೆ ಬರಬೇಕಂದ್ರೆ ಬಾದನೆಕ್ನಳ್ಳಿಲೇ ಸ್ಟಾಪ್ ಕೊಡ್ತಿದ್ರು, ಆದರೆ ಇವಾಗ ತೊಗೊಂಡೋಗಿ ವಿಡಿಯೋ ಇಲ್ಲ ನೆಲಮಂಗಲ ಅರ್ಶಿನಗುಂಟೆ ಅಲ್ಲಿ ಸ್ಟಾಪ್ ಕೊಡ್ತಾಯಿದ್ದಾರೆ. ಅಂದರೆ ಫ್ರೀ ಬಸ್ ಮಾಡಿದ್ರಲ್ಲ, ಅವತ್ತಿಂದ ಅದೇ ಪ್ರಾಬ್ಲಮ್ ಆಗ್ತಿದೆ. 3-4 ಬಸ್ ಹತ್ತುತ್ತಾ ಇರಬೇಕು. ಅಷ್ಟರಲ್ಲಿ ಹಸು ಕೂಡ ಮನಿಕೊಂಡಿದ್ದಾನೆ, ಸೋನಿ ಇನ್ನೂ ಮನಗಿರಲಿಲ್ಲ. ಹಾಗೆ ನನ್ನ ತಂಗಿ ಇಯರ್ಫೋನ್ ಕೊಟ್ಟಿದ್ದು ಹಾಡು ಕೇಳ್ಕೊಂಡು ಕುಂತಿದ್ವು ನೋಡಿ. ಫುಲ್ ಮೋಡ, ಅಂದರೆ ಇದು ಹೊಸಪೇಟೆ ಹತ್ರ ಬರಬೇಕಾದ್ರೆ ಫುಲ್ ಮೋಡ, ಅಂದರೆ ಮಳೆ ಬರೋ ಥರ ಆಗಿತ್ತು. ಅಷ್ಟರಲ್ಲಿ ಸೋನಿ ಕೂಡ ಮನಿಕೊಬಿಟ್ಲು. ಅವಳಿಗೆ ಒಂಥರ ವಾಮಿಂಟ್ ಆಗೋ ಥರ ಆಗ್ತಿತ್ತು, ಅಂದರೆ ಜಾಸ್ತಿ ಹೊತ್ತು ಬಸ್ಸಲ್ಲಿ ಕುತ್ಕೊಬಿಟ್ಟಿದ್ಲಲ್ಲ, ಅಂದರೆ ಅದು ಇದು ತಿಂದಿದ್ರಲ್ಲ, ಅದು ಸ್ಮೆಲ್ಲಿಗೆ ಮತ್ತು ಹೊಟ್ಟೆ ಎಲ್ಲ ಇದಾಗಂಗೆ ವಾಮಿಂಟ್ ಬರ್ತಾ ಅಂತ ಅಳ್ತಾನೆ ಇದ್ದು. ಅಷ್ಟರಲ್ಲಿ ವಿಡಿಯೋ ಸ್ಟಾಪಿಗೆ ಬಂದು ಇಳಿದು ಇವಾಗ ಮಾಕ್ಳಿ ಬಸ್ ಹತ್ತಿದ್ದೀವಿ, ನೆಲಮಂಗಲ ಬಸ್ಸಲ್ಲೂ ತೀಟೆ ನೋಡಿ. ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಅಂದರೆ ಸೋನಿನೂ ಮತ್ತು ಲಸುನ ನನ್ನ ತಂಗಿನೇ ಎತ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಬ್ಯಾಗ್ ಎತ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಸುಸ್ತಾಗೋಯ್ತು, ಅಂದರೆ ಬ್ಯಾಗ್ ಫುಲ್ ಲಗೇಜು
ಫುಲ್ ತುಂಬಿತ್ತಲ್ಲ, ಅದನ್ನ ಎತ್ಕೊಂಡು ಬರೋ ಅಷ್ಟರಲ್ಲಿ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಮನೆ ಹತ್ರ ಬಂದಿದ್ದೀವಿ ನೋಡಿ. ಲಸ್ಸು ಅಂತೂ ಮನೆ ಒಳಗಡೆನೇ ಹೋಗಿಲ್ಲ, ಇನ್ನೂ ಕಸ ಹೊಡಿತಾ ಇದ್ದೀನಿ. ನನ್ನ ತಂಗಿ ಸ್ವಲ್ಪ ಅಂದರೆ ಅಮಾವಾಸ್ಯೆ ಹಿಂದಿನ ದಿವಸ ಅಲ್ಲ, ಶನಿವಾರ ಭಾನುವಾರ ಅಮಾವಾಸ್ಯೆ ಇದ್ದಿದ್ದು, ನಾವು ಬಂದಿದ್ದು ಶನಿವಾರ ಅಲ್ಲ. ಅದು ನೋಡ್ತಾನೆ ಇದ್ದ. ಅಂದರೆ ಅವಳು ಸ್ವಲ್ಪ ಅನ್ನ ನಿವ್ಸಾಕ್ತೀನಿ ಅಂದ್ಬಿಟ್ಟು ಅದನ್ನು ಇದು ಮಾಡ್ತಾ ಇದ್ದಾಳೆ, ಅನ್ನ ನಿವಿಸ್ತಾ ಇದ್ದಾಳೆ ನೋಡಿ. ಸುಮ್ಮನೆ ನಿಂತು ನೋಡ್ತಾನೆ ಇದ್ದಾನೆ, ಏನು ಮಾಡ್ತಿದ್ದಾಳೆ ಆಂಟಿ ಅಂದ್ಬಿಟ್ಟು. ಅವ್ರ ಮನೆ ಮುಂದೆ ಎಲ್ಲ ಕಸ ಗುಡಿಸೋಕ್ಕೆ ಹೋಗ್ತಿದ್ದ, ಕಸ ಗುಡ್ಸೋಕ್ಕೆ. ಬೇರೆಯವ್ರದ್ದು ಪರ್ಕೆ ಕೊಣೋದು ಮುಟ್ಬೇಡ ಅಂದರೂ ಕೇಳ್ತಾ ಇರಲಿಲ್ಲ. ಬಂದ ತಕ್ಷಣ ನಮ್ಮಮ್ಮ ಕಸ ಗುಡಿಸಿ ಆಗಲೇ ಅಂದರೆ ರಂಗೋಲಿ ಎಲ್ಲ ಬಿಟ್ಟು, ನಮ್ಮದು ಶನಿವಾರ ಮಾಡ್ತಾರೆ ವಾರನ, ಅದನ್ನೆಲ್ಲ ಮಾಡೋಗಿದ್ದಾರೆ. ನೀನೇನು ಮಾಡಿಬಿಡ ಬಾ ಅಂದರೂ ಕೂಡ ಕೇಳಿದೆ. ಫಸ್ಟ್ ಬಂದ ತಕ್ಷಣ ಕಸ ಹೊಡ್ದು ಮನೆ ಮುಂದೆ ಎಲ್ಲ. ಇವಾಗ ಮನೆ ಒಳಗಡೆ ಹೋಗ್ತಾ ಇದ್ದಾನೆ. ಇನ್ನು ಮನೆ ಒಳಗಡೆ ಅಂದರೆ ಇದು ಫಸ್ಟ್ ಟೈಮ್, ನಾನು ಕೂಡ ಬಂದಿರಲಿಲ್ಲ. ನಮ್ಮಮ್ಮವರು ರೀಸೆಂಟಾಗಿ ಇವಾಗ ಬೇರೆ ಮನೆ ಮಾಡಿದರು. ಫಸ್ಟು ಹೆಗಡೆದೇವನಪುರ ಅಲ್ಲಿದ್ದರು, ಇವಾಗ ಮಾಕ್ಳಿ ಅಂದರೆ ಈ ಕಡೆ ರೋಡ್ ಸೈಡೇ ಇದ್ದಾರೆ. ಬಂದ ತಕ್ಷಣ ಲಸ್ಸು ಫುಲ್ ಸುಸ್ತಾಗಿದ್ನಲ್ಲ, ಬಂದ ತಕ್ಷಣ ಮನಿಕೊಂಡೇ ಬಿಟ್ಟಿದ್ದಾನೆ ನೋಡಿ, ಹೆಂಗೆ ಬೀಳ್ತಾ ಇದ್ದಾನೆ. ಇಬ್ಬರು ಆಟ ಆಡ್ತಾಯಿದ್ರು ನೋಡಿ. ಇಬ್ಬರು ಕೂಡ ಚೆನ್ನಾಗಿ ಆಟ ಆಡ್ತಿರೋ ಅಂದರೆ ಬಸ್ಸಲ್ಲಿ ಅವ್ರಿಗೆ ಕೂತ್ಕೊಂಡು ಸುಸ್ತಾಗ್ಬಿಟ್ಟಿತ್ತು ನೋಡಿ. ಆಟ ಆಡ್ತಾ ಇದ್ದಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.